ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವ ದೇವರ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ, ಧೈರ್ಯ, ಬೆಳಕು, ದೇವರ ಮಹಿಮೆ, ದೇವರ ನೀತಿ, ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ಆರೋಗ್ಯ ನೀಡುವ, ಹೊಸ ಜೀವಿತ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರೇರೆ. ಆತನ ಮಗನಿಗೆ ಮುದ್ದಿಡಿರಿ. ಅದು ಪ್ರೇರೆ, ಆತನ ಮಗನು ಅಂದರೆ ದೇವರ ಮಗನು ಪ್ರೇರೆ, ಯೇಸು ಕ್ರಿಸ್ತನು, ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು. ಅದು ಪ್ರೇರೆ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆತನಲ್ಲಿ ವಿಶ್ವಾಸಿಡುವವರಿಗೆ ಸಮಾಧಿಯಿಂದ ಎದ್ದು ಹೊರಗಡೆ ಬರುವಂತೆ ಕರೆಯುವಾತನು. ಅದು ಪ್ರೇರೆ, ಹೀಗೆ ಆತನ ಮಗನಿಗೆ ಮುದ್ದಿಡಿರಿ. ಆತನಲ್ಲೇ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು ಇಟ್ಟಿದ್ದಾನೆ ಪ್ರೇರೆ. ನಾವು ಈ ಅಂಶವನ್ನು ಧ್ಯಾನಿಸುವ ಮೊದಲು ದೇವ ತಂದೆಯ ಸಹಾಯವನ್ನು, ದೇವಕುಮಾರನಾದ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನಾದ ದೇವರ ಶಕ್ತಿಯ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಆ ವಾಕ್ಯಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯವನ್ನು ಒಳ್ಳೆಯ ನೆಲವಾಗಿ ಮಾಡುವಂತೆ, ಆ ವಾಕ್ಯಗಳು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ಶಕ್ತಿ ಸ್ವರೂಪನೇ, ಜ್ಞಾನ ಸ್ವರೂಪನೇ, ಶಾಂತಿ ಸ್ವರೂಪನೇ, ದೇವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇನೆ. ಆತನ ಮಗನಿಗೆ ಮುದ್ದಿಡಿರಿ ಎನ್ನುವ ವಾಕ್ಯ ಭಾಗಾಂಶದಿಂದ ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯ ಭಾಗದ ಮುಖಾಂತರ ತಂದೆ, ಸರ್ವೇಶ್ವರನು ಯೆಹೋವನು ಅಭಿಷೇಕಿಸಿದವನ ಸರ್ವಾಧಿಪತ್ಯ ಎನ್ನುವ 2ನೇ ಕೀರ್ತನೆಯ ಭಾಗದಿಂದ ದೇವ, ನಿಮ್ಮ ಮಗನಿಗೆ ಮುದ್ದಿಡಿರಿ ಎಂದು ಹೇಳಿದ್ದೀರಿ. ಇಲ್ಲವಾದರೆ ನಿಮ್ಮ ಕೋಪ ದಾರಿಯಲ್ಲೇ ಕಂಡುಬಂದು ನೀವು ನಾಶವಾದೀರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು ಎನ್ನುವ ಆ 2ನೇ ಕೀರ್ತನೆ 12 ವಾಕ್ಯ ಭಾಗದ ಮುಖಾಂತರ ನಮ್ಮೆಲ್ಲರನ್ನು ಬಲಪಡಿಸಿರಿ, ಜ್ಞಾನ ನೀಡಿರಿ. ನಾವೆಲ್ಲರೂ ನಿಮ್ಮ ಪ್ರಿಯಕುಮಾರ ಯೇಸುವಿಗೆ ಮುದ್ದಿಡುವಂತೆ ವಾಕ್ಯವನ್ನು ಪಾಲಿಸುವ ಮುಖಾಂತರ ಅಥವಾ ಪ್ರಾರ್ಥನೆಯಲ್ಲಿ ಆತ್ಮದಿಂದ ಸತ್ಯ ದರ್ಶನ ಪಡೆದು ಆತನ ಕಾಲುಗಳನ್ನು ಮುಟ್ಟುವ ಮುಖಾಂತರ, ಮುದ್ದಿಡುವ ಮುಖಾಂತರ ಮತ್ತು ಯೇಸುವನ್ನೇ ಎಲ್ಲ ವಿಷಯಗಳಲ್ಲಿಯೂ ಮೊರೆ ಹೊಕ್ಕುವಂತೆ, ಯೇಸುವೆ ನಮ್ಮ ಆಪ್ತ ಮಿತ್ರ, ಸರ್ವಶಕ್ತ ದೇವರ ಕುಮಾರ ಎಂದು ವಿಶ್ವಾಸಿಸಲು, ಲೋಕವನ್ನು, ಶರೀರವನ್ನು, ಭಯವನ್ನು, ಮರಣಾಧಿಕಾರಿ ಸೈತಾನನನ್ನು ಜಯಿಸಿ ನಿತ್ಯ ಜೀವಕ್ಕೆ ನಿಮ್ಮ ವಾಕ್ಯವನ್ನು ಓದುವ, ಪಾಲಿಸುವ, ಸಾರುವ ಪ್ರತಿಯೊಬ್ಬ ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರನ್ನು ಅನುಗ್ರಹಿಸುತ್ತಾ, ಅಭಿಷೇಕಿಸುತ್ತಾ, ದುಷ್ಟನ ನೋಗ ಮುರಿಯುತ್ತಾ ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಮಾಡಬೇಕೆಂದು ಈ ಕ್ರಿಸ್ಮಸ್ ಸನ್ನಿವೇಶವನ್ನು ತಂದೆ ವಿಶ್ವದಲ್ಲಿ ಎಲ್ಲೆಲ್ಲೂ ಆಚರಿಸುತ್ತಿದ್ದಾರೆ. ಆತ್ಮದಿಂದಲೂ ಸತ್ಯದಿಂದಲೂ ವಾಕ್ಯಾನುಸಾರ ಆಚರಿಸುವಂತೆ, ನಿಮ್ಮ ಮಗನಾದ ಯೇಸುವಿಗೆ ವಾಕ್ಯದ ಪ್ರಕಾರ ನಡೆದು ಮುದ್ದಿಡುವಂತೆ ಆತ್ಮಿಕ ರೀತಿಯಲ್ಲಿ ಮತ್ತು ಪ್ರಭುವನ್ನೇ ಎಲ್ಲ ವಿಷಯಗಳಲ್ಲಿ ಮೊರೆ ಹೊಕ್ಕುವಂತೆ, ಪರಿಶುದ್ಧರು ಇನ್ನೂ ಪರಿಶುದ್ಧರಾಗುವಂತೆ, ನೀತಿವಂತರು ಇನ್ನೂ ನೀತಿವಂತರಾಗುವಂತೆ, ಅಶುದ್ಧರು ಕೂಡ ಯೇಸುವೆ ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ನರಕದ ಮಾರ್ಗದಿಂದ ತಪ್ಪಿಸಿಕೊಂಡು ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವಕ್ಕೆ ಸೇರುವಂತೆ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಸೈತಾನನು ಅವನೆಲ್ಲ ತಂತ್ರಗಳನ್ನು, ಪಾಪಶಾಪದ ಆತ್ಮಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ತಂದೆ ಸರ್ವಶಕ್ತ ದೇವರೇ, ಭೂಪರಗಳ ಒಡೆಯನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಇರುವಾತನೇ, ಮಹಿಮಾ ಸ್ವರೂಪನೇ, ಆಶೀರ್ವಾದ ನಾಯಕನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಆತನ ಮಗನಿಗೆ ಮುದ್ದಿಡಿರಿ. ನಾವು ಕೀರ್ತನೆಗಳ ಗ್ರಂಥ 2ನೇ ಕೀರ್ತನೆಯಲ್ಲಿ ನೋಡುತ್ತೇವೆ ಪ್ರೇರೆ. 2ನೇ ಅಧ್ಯಾಯ ಕೀರ್ತನೆಗಳ ಗ್ರಂಥ 12ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 2 ವರ್ಸ್ 12th ವರ್ಡ್. ಇಲ್ಲಿ ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಪ್ರೇರೆ, ನಾವು ಈ ವಾಕ್ಯದ ವಿವರಣೆಯನ್ನು
ಪ್ರವೇಶ ಮಾಡುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಪ್ರವೇಶ ಮಾಡೋಣ ಪ್ರೇರೆ. ಹಾಡು: ಕೂಡಿ ದೂತರಿಂದು ಧರಣಿಗೋಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಪ್ರೇರೆ, ಯೇಸು ಕ್ರಿಸ್ತನ ಜನ್ಮದಂದು ದೇವದೂತರು ಕುರುಬರಿಗೆ ಬಂದು ಸಾರುತ್ತಾರೆ ಪ್ರೇರೆ. ಮತ್ತು ಆ ಕುರುಬರು ಆ ಪರಾತ್ಪರ ಪ್ರಭುವನ ದೇವಕುಮಾರನನ್ನು ನೋಡಲು ಹಾಡಿ ಪಾಡುತ್ತಾ ಸೇರುತ್ತಾರೆ ಪ್ರೇರೆ. ಹೌದು, ಹೀಗೆ ನಾವು ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ವಾಕ್ಯದೊಳಗೆ ಪ್ರವೇಶೋಣ. ಹಾಡು: ಕೂಡಿದು ತರಿಂದು ಧರಣಿ ಸೇರಿದರು, ಪರಣ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಕೂಡಿಂದು ಬನ್ನಿರಿ ಹಾಡನ್ನು ತನ್ನಿರಿ, ಕೂಡಿಂದು ಬನ್ನಿರಿ ಹಾಡನ್ನು ತನ್ನಿರಿ. ಆಹಾ, ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಪಿತನ ನೇಮಕದ ದಿನದ ಸುತನು ತಪ್ಪಿಸದೆ, ಇಳಿದು ಬೆತ್ಲಹೇಮಿನೊಳು ಇಂದು ಹಿತನು ಹುಟ್ಟಿದನು. ಆಮೆನ್. ಬಂದು ಪಿತನ ನೇಮಕದ ದಿನದ ಸುತನು ತಪ್ಪಿಸದೆ, ಇಳಿದು ಬೆತ್ಲಹೇಮಿನೊಳು ಇಂದು ಹಿತನು ಹುಟ್ಟಿದನು. ಪಿತನೇಕ ಪುತ್ರನು ಅತಿ ಸುಂದರಾಂಗನು, ಪಿತನೇಕ ಪುತ್ರನು ಅತಿ ಸುಂದರಾಂಗನು. ಆಹಾ, ಕೂಡಿದು ತರಿಂದು ಧರಣಿಗೋಡಿ ಸರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಪರಮಲೋಕವನ್ನು ಬಿಟ್ಟು ಧರಣಿ ಸೇರಿದನು, ಹೀಗೆ ನರನು ಆದವನು ದಿವ್ಯ ಕರುಣೆ ತೋರಿದನು. ಪರಮಲೋಕವನ್ನು ಬಿಟ್ಟು ಧರಣಿ ಸೇರಿದನು, ಹೀಗೆ ನರನು ಆದವನು ದಿವ್ಯ ಕರುಣೆ ತೋರಿದನು. ಮರಿಯಾಂಬ ಪುತ್ರನು ಪರಿಪೂರ್ಣ ಮಿತ್ರನು, ಮರಿಯಮ್ಮ ಪುತ್ರನು ಪರಿಪೂರ್ಣ ಮಿತ್ರನು. ಆಹಾ, ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಗುರುವ ಹಾಡಿ ಪಾಡಿದರು, ಪರನ ನೋಡ ಸೇರಿದರು. ಪರನ ಹಾಡಿ ಪಾಡಿದರು, ಭುವಿಗೆ ಕರುಣೆ ಸಾರಿದರು, ಆಗ ಕುರುಬರ್ ಕೂಡಿದರು, ದಿವ್ಯ ಗುರುವ ನೋಡಿದರು. ಪರನ ಹಾಡಿದರು, ಭುವಿಗೆ ಕರುಣೆ ಸಾರಿದರು, ಆಗ ಕುರುಬರ್ ಕೂಡಿದರು, ದಿವ್ಯ ಗುರುವ ನೋಡಿದರು. ತ್ವರೆಯಿಂದ ಬಂದರು, ವರ ಬೇಡಿಕೊಂಡರು, ತ್ವರೆಯಿಂದ ಬಂದರು, ವರ ಬೇಡಿಕೊಂಡರು. ಆಹಾ, ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ಬಂಧು ಪಂಡಿತರು ಕೂಡಿ ತಂದು ಕಾಣಿಕೆಯ ಆತನ್ ಮುಂದೆ ಇಟ್ಟರು, ಭಕ್ತಿಯಿಂದ ಮಣಿದರು. ಬಂಧು ಪಂಡಿತರು ಕೂಡಿ ತಂದು ಕಾಣಿಕೆಯ ಆತನ್ ಮುಂದೆ ಇಟ್ಟರು, ಭಕ್ತಿಯಿಂದ ಮಣಿದರು. ತಂದೆ ಪ್ರೀತಿ ತಿಳಿದರು, ಮುಂದೆ ಮಾರ್ಗಗೊಂಡರು, ದೇವ ಪ್ರೀತಿ ತಿಳಿದರು, ಮುಂದೆ ಮಾರ್ಗಗೊಂಡರು. ಆಹಾ, ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು. ನರಕ ತಪ್ಪಿಸುವ ಸರ್ಪ ಶಿರವ ಛೇದಿಸುವ, ಶಾಪ ಭಾರವ ನೀಗಿಸುವ, ದೈವ ವರವ ಪಾಲಿಸುವ ಯೇಸು. ನರಕ ತಪ್ಪಿಸುವ ಸರ್ಪದ ಶಿರವ ಛೇದಿಸುವ, ಶಾಪ ಭಾರವ ನೀಗಿಸುವ, ದೈವ ವರವ ಪಾಲಿಸುವ. ಗುರುವನ್ನು ಹರ್ಷದಿ ನೆರೆದೀಗ ಭಜಿಸುವ,
ಗುರುವನ್ನು ಹರ್ಷದಿ ನೆರೆದೀಗ ಭಜಿಸುವ. ಆಹಾ ಕೂಡಿದು ತರಿಂದು ಗುರುವ ಹಾಡಿ ಪಾಡಿದರು, ಪರನ ನೋಡ ಸೇರಿದರು, ಗುರುವ ನೋಡ ಸೇರಿದರು. ನಮಗೆ ಬೋಧಿಸುವ ಬಹಳ ಮಮತೆ ಹುಟ್ಟಿಸುವ, ಸತ್ಯ ಕ್ರಮವ ತಿಳಿಸುವ, ನಿತ್ಯ ಶ್ರಮೆಯ ನಿಲ್ಲಿಸುವ. ಆಮೇನ್. ನಮಗೆ ಬೋಧಿಸುವ ಬಹಳ ಮಮತೆ ಹುಟ್ಟಿಸುವ, ಸತ್ಯ ಕ್ರಮವ ತಿಳಿಸುವ, ನಿತ್ಯ ಶ್ರಮೆಯ ನಿಲ್ಲಿಸುವ. ರಮಣೀಯನಾಥನು ನಮಗಾತ ಶ್ರೇಷ್ಠನು ಯೇಸು, ರಮಣೀಯನಾಥನು ನಮಗಾತ ಶ್ರೇಷ್ಠನು ಕ್ರಿಸ್ತ. ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಪರನ ನೋಡ ಸಾರಿದರು, ಗುರುವ ನೋಡ ಸೇರಿದರು. ಜಯವ ಪಾಲಿಸುವ ಮೃತ್ಯು ಭಯವ ಹರಿಸುವ, ತನ್ನ ದಯವ ತೋರಿಸುವ, ರಕ್ತ ಕ್ರಯವನ್ನಿತ್ತಿರುವ ಯೇಸು. ಜಯವ ಪಾಲಿಸುವ ಮೃತ್ಯು ಭಯವ ಹರಿಸುವ, ತನ್ನ ದಯವ ತೋರಿಸುವ, ರಕ್ತ ಕ್ರಯವನ್ನಿತ್ತಿರುವ. ನಯವಾಗಿ ನಡೆಸುವ ಆಶ್ರಯನ ಸ್ತುತಿಸುವ, ನಯವಾಗಿ ನಡೆಸುವ ರಕ್ಷಕನ ಸ್ತುತಿಸುವ. ಆಹಾ ಕೂಡಿದು ತರಿಂದು ಧರಣಿಗೋಡಿ ಸೇರಿದರು, ಗುರುವ ಹಾಡಿ ಪಾಡಿದರು, ಪರನ ನೋಡ ಸೇರಿದರು. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ನಾವಿಲ್ಲಿ ನೋಡ್ತೀವಿ ಹಾಡಿನಲ್ಲಿ ಸ್ವಲ್ಪ ವಿವರಣೆ ಮಾಡಿಕೊಳ್ಳೋದಾದರೆ, ಕೂಡಿ ದೂತರು ಯೇಸು ಕ್ರಿಸ್ತನ ಜನನದಲ್ಲಿ 2000 ವರ್ಷಗಳಲ್ಲಿ ಕೆಳಗೆ ಹಿಂದೆ ಧರಣಿಗೂ ಓಡಿ ಆಕಾಶದಿಂದ ಪರಲೋಕದಿಂದ ಇಳಿದು ಬಂದು ಸೇರಿದರು. ಆ ಕುರುಬರಿಗೆ ತಿಳಿಸಿದರು, ಪರನ ದೇವಕುಮಾರನು ಲೋಕರಕ್ಷಣೆ ಹುಟ್ಟುತ್ತಿದ್ದಾನೆ, ಎಲ್ಲರಿಗೂ ಪರಮಾನಂದದ ವಿಷಯ ದಾವೀದನ ಊರಲ್ಲಿ ಎನ್ನುತ್ತಾ ಹಾಡಿ ಪಾಡಿ ಹೇಳುತ್ತಾರೆ ಪ್ರೇರೆ. ಅವರು ಕುರುಬರು ಕೂಡ ಗುರುವನ್ನು ನೋಡ ಸೇರುತ್ತಾರೆ. ಬಂದು ಮರಿಯಮ್ಮನ ಮಡಿಲಲ್ಲಿರುವ ಬೆತ್ಲೇಮಿನಲ್ಲಿ ಹುಟ್ಟಿದ ಉದಯ ಸೂಚಕ ನಕ್ಷತ್ರ ಸೂಚನೆಯಾಗಿರುವ ದೇವಕುಮಾರನ ಯೇಸು ಕ್ರಿಸ್ತನನ್ನು ಹೀಗೆ ಕೂಡಿಂದು ಬನ್ನಿರಿ ಹಾಡನ್ನು ತನ್ನಿರಿ. ಹೌದು ಪ್ರೇರೆ, ಯೇಸುವಿಗೆ ಹಾಡಬೇಕಾಗಿದೆ. ಆತನ ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಅರಸನು, ಪಾತ್ರನು, ನಾಯಕನಾಗಿದ್ದಾನೆ ಪ್ರೇರೆ. ಹೀಗೆ ಪಿತನ ನೇಮಕದ ದಿನ ಸುತ್ತನು ತಪ್ಪದೆ ಹಿಡಿದು ಬೆತ್ಲೇಮಿನಳು ಇಂದು ಹುಟ್ಟಿದ ಪ್ರೇರೆ. ಈತನು ಹುಟ್ಟಿದನು ಪಿತನೇಕ ಪುತ್ರನ ಅತಿ ಸುಂದರಾಂಗನು. ಅಂದರೆ ಸೈತಾನನ ತಲೆಯನ್ನು ಜಜ್ಜುವ, ಪಾಪದ ಶಿರವನ್ನು ಛೇದಿಸುವ ಒಬ್ಬ ಲೋಕರಕ್ಷಕ ಹುಟ್ಟುತ್ತಾನೆ ಕನ್ನಿಕೆಯಲ್ಲಿ. ಆಕೆಯ ಸಂತಾನ ಸೈತಾನನ ತಲೆಯನ್ನು ಜಜ್ಜುವುದು ಎನ್ನುವ ವಾಗ್ದಾನ, ನೇಮಕದ ದಿನ ಆತನು ಹುಟ್ಟಿದ ಪ್ರೇರೆ. ಹುಟ್ಟಿ ಜಜ್ಜಿದನು ಶಿಲುಬೆಯಲ್ಲಿ. ಹೌದು, ಆತನು ಪಿತನ ಏಕ ಪುತ್ರನು ಪ್ರೇರೆ, ಅತಿ ಸುಂದರಾಂಗನು, ಪಾಪ ಇರಲಾರದು ಹುಟ್ಟಿದ ಆತನು. ಪಾಪದಿಂದ ಹುಟ್ಟಿದವರೇ ಎಷ್ಟು ಸುಂದರವಾಗಿದ್ದೆ ಎನ್ನುತ್ತಾ ಇರುತ್ತಿರ್ತಾರೆ. ಆದರೆ ಪಾಪ ಇಲ್ಲದೆ, ಪುರುಷ ಸಂಕಲ್ಪ ಇಲ್ಲದೆ, ಆತ್ಮಸ್ವರೂಪನಾದ ದೇವರಿಂದಲೇ ಕನ್ನಿಕೆಯಲ್ಲಿ ಹುಟ್ಟಿದ ಆತನು. ಹೌದು ಪ್ರೇರೆ, ಸ್ತ್ರೀಯಲ್ಲಿ ಹುಟ್ಟಿದವರು ಪರಿಶುದ್ಧರಾಗಿರಲು ಸಾಧ್ಯವೇ ಎಂದು ಯೋಬನು ತನ್ನ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಆದರೆ ಯೇಸು ಕ್ರಿಸ್ತ ಸ್ತ್ರೀಯಲ್ಲಿ ಹುಟ್ಟಿದ, ಆದರೆ ಈಕೆ ದೇವರಿಗೆ ವಿಧೇಯಳಾದ ಸ್ತ್ರೀ ಮತ್ತು ಕನ್ನಿಕೆ ಪ್ರೇರೆ ವಿಶೇಷವಾಗಿ. ಯಾಕಂದರೆ ಸ್ತ್ರೀಯಿಂದ ಪುರುಷ ಸಂಕಲ್ಪದಿಂದ ಹುಟ್ಟಿದವರು ಪಾಪವನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪಾಪ ಇಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಆದರೆ ಸ್ತ್ರೀ ಸಂಪರ್ಕ ಇಲ್ಲದೆ, ಪುರುಷ ಸಂಕಲ್ಪ ಇಲ್ಲದೆ, ಕನ್ನಿಕೆಯಲ್ಲಿ ಮತ್ತು ದೇವರ ಆತ್ಮನಿಂದ, ದೇವರೇ ಆತ್ಮ ಸ್ವರೂಪ ದೇವರೇ, ವಾಕ್ಯ ಸ್ವರೂಪ ದೇವರೇ, ಶಕ್ತಿ ಸ್ವರೂಪ ದೇವರೇ, ಸೃಷ್ಟಿಕರ್ತನೆ ಕನ್ಯೆಯಿಂದ ಹುಟ್ಟಿದ ಪ್ರೇರೆ. ಸ್ತ್ರೀಯಿಂದ ಪಾಪ ಬಂದಿದ್ದರಿಂದ ಆ ಸ್ತ್ರೀಯಿಂದಲೇ ಪಾಪವನ್ನು ಹೋಗಲಾಡಿಸಿದನು ಪ್ರೇರೆ. ಹೀಗೆ ಪ್ರೇರೆ ಪರಮಲೋಕವನ್ನು ಬಿಟ್ಟು ಧರಣಿಗೆ ಸೇರಿದನು ಪ್ರಭು ಈ ಕಾಲದಲ್ಲಿ. ಮತ್ತು ಹೀಗೆ ನರನು ಆದಾತನು ದಿವ್ಯ ಕರುಣೆ ತೋರಿಸಿದನು ಎಲ್ಲ ನರಕುಲದವರ ಮೇಲೆ, ಪಾಪವನ್ನು ಕ್ಷಮಿಸುತ್ತಾ. ಶಿಕ್ಷೆಗೆ ಪಾತ್ರರಾದವನು ಕೂಡ, ನಿಮ್ಮಲ್ಲಿ ಪಾಪವಿಲ್ಲದವನು ಈಕೆಯ ಮೇಲೆ ಮೊದಲನೇ ಕಲ್ಲನ್ನು ಎಸೆಯರೆಂದು ವ್ಯಭಿಚಾರಣೆಯನ್ನು ಶಿಕ್ಷೆಯಿಂದ, ಕಲ್ಲು ಹೊಡೆದು ಸಾಯಿಸುವ ಶಿಕ್ಷೆಯಿಂದ ತಪ್ಪಿಸುತ್ತಾನೆ.
ಹೌದು ಪ್ರೇರೆ. ಹೀಗೆ ಆ ಕನ್ಯೆಯಲ್ಲಿ ಹುಟ್ಟಿ ಮರಿಯಾಳ ಪುತ್ರನು ಎನಿಸಿಕೊಂಡ ಪ್ರೇರೆ ಮತ್ತು ಆತನು ದೇವಕುಮಾರನಾಗಿದ್ದನು ಪ್ರೇರೆ. ಆತನು ಮನುಷ್ಯನ ಪುತ್ರ ಎನಿಸಿಕೊಂಡನು, ಆದರೆ ನಿಜವಾಗಲೂ ಆತನು ಅಲ್ಲಿ ದೈವತ್ವ ಇತ್ತು. ಆತನು ಪರಿಪೂರ್ಣ ದೇವರು ಮನುಷ್ಯ ಆಗಿ ಬಂದಿದ್ದನು, ಮತ್ತು ಪರಿಪೂರ್ಣ ದೈವತ್ವದಲ್ಲಿ ತಂದೆಯಲ್ಲಿ ಏಕಗೊಂಡಿದ್ದಾನೆ ಪ್ರೇರೆ. ನಾನು ತಂದೆ ಒಂದೇ ಎಂದಿದ್ದೇನೆ. ಹೀಗೆ ಪರಿಪೂರ್ಣ ಮಿತ್ರನಾಗಿದ್ದಾನೆ ಯೇಸು. ಆತನಲ್ಲಿ ವಿಶ್ವಾಸವಿಡುವವರು, ಪ್ರೀತಿಸುವವರಿಗೆ, ಹೌದು, ಆತನ ಮಾತು ಕೇಳುವವರಿಗೆ ಪರನ ಹಾಡಿದರು ದೇವದೂತರು, ಭುವಿಗೆ ಕರುಣೆ ಸಾರಿದರು. ಕುರುಬರಿಗೆ ತಿಳಿಸಿದ ಪ್ರೇರೆ. ಕುರುಬರು ಕೂಡ ಹೊಲದಲ್ಲಿ ಕುರಿಗಳನ್ನು ಕಾಯ್ತಿದ್ದವರು ಆ ದಿವ್ಯ ಗುರುವಾದ ಯೇಸುವನ್ನು, ಲೋಕರಕ್ಷಕನನ್ನು ನೋಡಲು ತ್ವರೆಯಿಂದ ಬಂದರು ಪ್ರೇರೆ, ಹೊರ ಬೇಡಿಕೊಂಡ್ರಂತ. ಹೌದು ಪ್ರೇರೆ, ನಾವು ಯಾರಾದರೂ ರಕ್ಷಕನನ್ನು, ದೊಡ್ಡ ವ್ಯಕ್ತಿಯನ್ನು ಭೇಟಿಯಾದರೆ ಏನಾದರೂ ಸಹಾಯ ಕೇಳಿಕೊಳ್ತೇವೆ. ಅದೇ ರೀತಿ ಮತ್ತು ಪಂಡಿತರು, ಮೂಡಣ ದೇಶದ ಪಂಡಿತರು, ಪ್ರೇರೆ, ಪಶ್ಚಿಮ ದೇಶದ ಪಂಡಿತರು, ಜ್ಞಾನಿಗಳು ಬಂದರು ಹುಡುಕೊಂತ ನಕ್ಷತ್ರವನ್ನು. ಒಬ್ಬ ಲೋಕರಕ್ಷಕ ಹುಟ್ಟುವ ಸೂಚನೆ ಬಂದಿತ್ತು. ಪ್ರೇರೆ, ಯಾವಾಗಲಿಂದ ಬಂದರ ಪ್ರೇರೆ? ಅವರು ನಕ್ಷತ್ರ ಹುಡುಕೊಳ್ಳುತ್ತಾ 2 ವರ್ಷಗಳಿಂದ ಆಕಾಶದಲ್ಲಿ ದೊಡ್ಡ ನಕ್ಷತ್ರ ಗುರುತು ನೋಡಿ ಹೆರೋದರಸನ ಮನೆಯಲ್ಲಿ ತಲುಪುತ್ತಾರೆ. ಅಲ್ಲಿ ಇಲ್ಲದನ್ನು ನೋಡಿ ಮತ್ತೆ ನಕ್ಷತ್ರ ನೋಡಿಕೊಳ್ಳುತ್ತಾ ಆ ಮಗುಟಿಯ ಸ್ಥಳದ ಮೇಲೆ ಬಂದು ನಿಲ್ಲುತ್ತದೆ. ಅವರು ಕೂಡ ಆ ಪಂಡಿತರು ಬಂದು ಕಾಣಿಕೆ ಆತನ ಮುಂದೆ ಇಡುತ್ತಾರೆ ಪ್ರೇರೆ, ಭಕ್ತಿಯಿಂದ ಮಣಿಯುತ್ತಾರೆ. ಹೌದು ಪ್ರೇರೆ, ಜ್ಞಾನಿಗಳು ಬಂದು 3 ಜನ ಕಾಣಿಕೆ ತಂದು ಮರಿಯಾಳ ಮಡಿಯಲ್ಲಿರುವ ಬಾಲಕ ಯೇಸುವಿಗೆ ಭಕ್ತಿಯಿಂದ ಮಣಿದು ಆತನ ಮುಂದೆ ಪ್ರೀತಿಯಿಂದ ಇಡುತ್ತಾರೆ ಪ್ರೇರೆ, ಮತ್ತು ತಂದೆ ಪ್ರೀತಿಯನ್ನು ತಿಳಿಯುತ್ತಾರೆ. ಮುಂದೆ ಕನಸಿನಲ್ಲಿ ಬೇರೆ ಮಾರ್ಗದಿಂದ ನಿಮ್ಮ ದೇಶಕ್ಕೆ ಹೋಗಿರಿ, ಹೆರೋದರಸನು ಈ ಮಗುವಿನ ಕುರಿತು ತಿಳಿದುಕೊಂಡು ಈತನನ್ನು ಸಾಯಿಸಬೇಕೆಂದಿದ್ದಾನೆ ಎಂದು ದೇವದೂತನ ಮುಖಾಂತರ ದರ್ಶಿಸಲ್ಪಟ್ಟು ಕನಸಿನಲ್ಲಿ ಮಾತು ಕೇಳಿ, ಸ್ವರ ಕೇಳಿ ಬೇರೆ ದೇಶಕ್ಕೆ, ತಮ್ಮ ದೇಶಕ್ಕೆ ಹೋಗಿಬಿಡ್ತಾರೆ ಬೇರೆ ಮಾರ್ಗದಿಂದ. ಹೌದು, ನಾವು ಕೂಡ ಯೇಸುವಿನ ಬಳಿಗೆ ಬರುವುದಾದರೆ ಈ ಕ್ರಿಸ್ಮಸ್ಸಲ್ಲಿ ನಮ್ಮ ಮಾರ್ಗ ಬೇರೆ ಮಾಡಿಕೊಳ್ಬೇಕು ಪ್ರೇರೆ. ಲೌಕಿಕರು ಅಲೌಕಿಕತೆಯಲ್ಲಿ ತೊಡಗಬೇಕು, ಭಕ್ತಿ ಇಲ್ಲದವರು ಭಕ್ತಿ ಪ್ರವೇಶ ಆಗಬೇಕು, ಲೋಕದ ಸ್ನೇಹ ಇರೋರು ದೇವರ ಸ್ನೇಹಕ್ಕೆ ಬರಬೇಕು, ಮತ್ತು ಪಾಪದಲ್ಲಿರೋರು ಪರಿಶುದ್ಧತೆಗೆ, ಅನೀತಿವಂತರು ನೀತಿಗೆ, ಅವಿಶ್ವಾಸಿಗಳು ವಿಶ್ವಾಸಕ್ಕೆ, ಅಕ್ರಮ ಅನ್ಯಾಯಗಾರರು, ಕಾಮಕ್ರೋಧ ಇರುವವರು ದೇವರ ವಾಕ್ಯದ ಬಳಿಗೆ ಬಂದು ತೊಳೆದುಕೊಳ್ಳಬೇಕು ಪ್ರೇರೆ ಯೇಸುವಿನಲ್ಲಿ. ಹೌದು, ಯಾಕಂದರೆ ಯೇಸುವಿನಲ್ಲಿ ಬಂದವರು ಮಾರ್ಗ ಬದಲಾಯಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ಯಾಕಂದರೆ ಒಬ್ಬನಿಗೆ ಸರಿ ಕಾಣುವ ಮಾರ್ಗ ಇದೆ ಈ ಲೋಕದಲ್ಲಿ, ಆದರೆ ಅದು ಕಡೆಯಲ್ಲಿ ನಾಶಕರವಾದ ಹಳ್ಳವಾಗಿ ನರಕವಾಗಿ ಮಾರ್ಪಡುತ್ತದೆ. ಅದರಿಂದ ನಮ್ಮ ಸೃಷ್ಟಿಸಿದ ತಂದೆ ಬಳಿಗೆ ಬಂದು, ಅಥವಾ ತಂದೆ ತನ್ನನ್ನು ಪ್ರೀತಿಸುವವರಿಗೆ ಒಬ್ಬ ಲೋಕರಕ್ಷಕನನ್ನು ಕೊಟ್ಟಿದ್ದಾನೆ ಪ್ರೇರೆ. ಆತ ರಕ್ಷಣೆ ವೀರನಾಗಿದ್ದಾನೆ ಯೇಸು. ಆತನಲ್ಲಿ ಬಂದರೆ ನಿಜವಾದ ಈ ಲೋಕದ ಜೀವಿತ, ಈ ಲೋಕದ ನಂತರ ಪ್ರಾರಂಭವಾಗುವ ಶಾಶ್ವತ ಜೀವಿತದ ಬಗ್ಗೆ ತಿಳುವಳಿಕೆ ನೀಡುತ್ತಾನೆ ಪ್ರೇರೆ. ಇಲ್ಲದ್ರೆ ದೊಡ್ಡ ಜಾತ್ರೆಯಲ್ಲಿ ಕಳೆದು ಹೋದಂತೆ. ಹೌದು ಪ್ರೇರೆ, ಮತ್ತು ಜ್ಞಾನವೇನು ಅಜ್ಞಾನದಲ್ಲಿ ಮೋಸ ಹೋದಂತೆ ಈ ಲೋಕದಲ್ಲಿ. ಇದರಿಂದ ತಂದೆ ಪ್ರೀತಿ ತಿಳಿಯಬೇಕಾಗಿದೆ ಪ್ರೇರೆ. ಈ ಕ್ರಿಸ್ಮಸ್ ಯೇಸುವನ್ನು ಆರಾಧಿಸುವ ಕಾಲದಲ್ಲಿ ಕ್ರೈಸ್ತನನ್ನು ಆರಾಧಿಸುವುದೇ ಕ್ರೈಸ್ಟ್ ಮಾಸ್ ಪ್ರೇರೆ. ಹೌದು, ನಾವು ಕ್ರೈಸ್ಟ್ ಮಾಸ್ ಅಂದರೆ ಕೇಕ್ ಕಟ್ ಮಾಡೋದಲ್ಲ ಪ್ರೇರೆ, ಹೊಸ ಬಟ್ಟೆ ಅಲ್ಲ, ಅಥವಾ ತಿಂಡಿ ತಿನಿಸುಗಳಲ್ಲ, ಅವು ಅನಂತರವೇ. ಅದು ಇದ್ದರೂ ಓಕೆ, ಇಲ್ಲದಿದ್ದರೂ ಓಕೆ, ದೊಡ್ಡ ವಿಷಯ ಅಲ್ಲ ಅದು. ನಾವು ಕ್ರಿಸ್ತನನ್ನು ಸತ್ಯದಿಂದ ಆತ್ಮದಿಂದ ಆರಾಧಿಸಬೇಕು. ಅದೃಶ್ಯ ದೇವರ ಸದೃಶ್ಯ ರೂಪನು, ಕಾಣದ ದೇವರ ಕಾಣುವ ರೂಪನು ಯೇಸು ಕ್ರಿಸ್ತನು, ಆದಿ ಸಂಭೂತನು, ಆತನು ಮೊದಲೇ ಇದ್ದನು. ಲೋಕವು ಆತನನ್ನು ಅರಿತುಕೊಳ್ಳಲಿಲ್ಲ. ಹೌದು, ಆತನು ಮಕ್ಕಳು ಆಗಿರುವುದರಿಂದ ನಾನು ನೀನು ನಮ್ಮಂತೆ ಮನುಷ್ಯ ಆಕಾರದಲ್ಲಿ ಬಂದನು ಪ್ರೇರೆ. ಯಾಕಂದರೆ ಮಾಂಸ ಆಕಾರದಲ್ಲಿರುವ ನಾವು, ಮಕ್ಕಳಾಗಿರುವ ನಾವು, ಮನುಷ್ಯರಾಗಿರುವ ನಾವು ಜೀವಮಾನದ ಉದ್ದಕ್ಕೂ ಪಾಪದಿಂದ ಶತ್ರುವಾದ ಸೈತಾನನ ಅಧೀನದಲ್ಲಿದ್ದೇವೆ ಪ್ರೇರೆ. ಮರಣ ಭಯದ ನಿಮಿತ್ತ ಸೈತಾನನು ನಮ್ಮ ಬಲಹೀನತೆಗಳನ್ನು ಉಪಯೋಗಿಸಿ ಶೋಧಿಸಿ ಪಾಪ ಮಾಡಿಸಿ ಪಾಪದಲ್ಲಿ ಬಿದ್ದು ಹೊರಳಾಡುವಂತೆ ಅಥವಾ ದೇವರಿಗೆ ಅವಿಧೇಯರಾಗಿ ತಯಾರು ಮಾಡಿದ್ದಾನೆ ಪ್ರೇರೆ. ಅದರಿಂದ ಮಕ್ಕಳು ನರಕಕ್ಕೆ ಹೋಗಬಾರದು. ತನ್ನ ರೂಪದಲ್ಲಿರುವವರು ಸ್ವರ್ಗಕ್ಕೆ ತನ್ನ ಮಹಿಮೆಯ ನೋಡಲೆಂದೇ ತನ್ನ ಆನಂದದ
ರಾಜ್ಯ ಸೇರಲೆಂದೇ ತನ್ನನ್ನು ಒಲಿದವರಿಗೆ ಎಷ್ಟು ಆನಂದ ಆಮೋದಗಳನ್ನು ಸೃಷ್ಟಿಸಿದ್ದಾನೆ. ಕಣ್ಣು ಕಾಣದೆ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದೆ ಎನ್ನುವ ಲೋಕಕ್ಕೆ ತೆಗೆದುಕೊಂಡು ಹೋಗಲೇ ಯೇಸು ಕ್ರಿಸ್ತನನ್ನು ದೇವರೇ ಯೇಸು ಕ್ರಿಸ್ತನಾಗಿ ಬಂದಿದ್ದಾನೆ ಪ್ರೇರೆ. ಎರಡನೇ ವ್ಯಕ್ತಿತ್ವ. ಹೀಗೆ ತಂದೆ ಪ್ರೀತಿ ತಿಳಿಯಬೇಕಾದ ಪ್ರೇರೆ ಈ ಕಾಲದಲ್ಲಿ ನಾವು. ಮತ್ತು ನರಕ ತಪ್ಪಿಸುತ್ತಾನೆ ಯೇಸು, ಸರ್ಪದ ಶಿರವ ಛೇದಿಸುತ್ತಾನೆ, ಶಾಪ ಭಾರವನ್ನು ನೀಗಿಸುತ್ತಾನೆ ಪ್ರೇರೆ. ಯೇಸು ಬಂದಿದ್ದು ಈ ಕಾಲದಲ್ಲಿ ಹುಟ್ಟಿದ್ದು ನರಕ ತಪ್ಪಿಸಲು, ನಮ್ಮೆಲ್ಲರ ಪಾಪ ಮಾಡುವ ಜೀವಿತದಿಂದ ಅಥವಾ ಪಾಪ ಮಾಡುವ ಜೀವಿತದಿಂದ ಉಂಟಾಗುವ ನರಕ ಶಿಕ್ಷೆ, ಅದು ಘೋರ ಮರಣ ವ್ಯಾಧಿ, ನಂತರ ಶಾಶ್ವತ ನರಕಕ್ಕೆ ಪ್ರವೇಶ ಆಗೋದು, ಮತ್ತೊಂದು ಜನ್ಮ ಇಲ್ಲ ಪ್ರೇರೆ. ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಈ ಲೋಕದಲ್ಲಿ ಆಯುಸ್ಸು ಮುಗಿಯುವುದು ಮತ್ತು ದೇಹದಲ್ಲಿ ಮಾಡಿದ ಒಳ್ಳೆಯ ಕೆಟ್ಟ ಪಾಪ ಪುಣ್ಯಗಳಿಗಾಗಿ ಯೇಸು ಕ್ರಿಸ್ತನ ನೀತಿವಂತ ನ್ಯಾಯಾಧೀಶನಾದ ದೇವಕುಮಾರನ ಸಿಂಹಾಸನದ ಮುಂದೆ ನಿಂತುಕೊಳ್ಬೇಕು ಪ್ರೇರೆ. ಕೋರ್ಟ್ನಲ್ಲಿ ಹೇಗೆ ನಿರಪರಾಧಿಗಳಿಗೆ ತೀರ್ಮಾನ ಆಗುತ್ತದೋ ಒಳ್ಳೆಯವರು ಕೆಟ್ಟವರೆಂದು ನಾವು ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗಿದೆ ಒಂದು ದಿನ. ಅದಕ್ಕಾಗಿ ದೇವರು ಮನುಷ್ಯ ಅಲ್ಲ ಪ್ರೇರೆ, ದೇವರ ಸ್ವರ ಒಂದು ಮಾಂಸಾಕಾರದಲ್ಲಿ ಒಂದು ಕನ್ನಿಕೆಯಲ್ಲಿ ಹುಟ್ಟಿದ ಪ್ರೇರೆ. ಆತನು ಮನುಷ್ಯ ಪುತ್ರನಾಗಿರುವುದರಿಂದ ದೇವಕುಮಾರನು ವಾಕ್ಯವಾದ ದೇವರು ಮನುಷ್ಯರಾದ ನಮಗೆ ತೀರ್ಪು ಮಾಡುವ ಅಧಿಕಾರ ಯೇಸುವಿಗೆ ಕೊಟ್ಟಿದ್ದಾನೆ ಪ್ರೇರೆ. ಆದ್ದರಿಂದ ತೀರ್ಪಿಗೆ ತಪ್ಪಿಸಿಕೊಳ್ಳಬೇಕೆಂದರೆ ಯೇಸುವನ್ನು ವಿಶ್ವಾಸಬೇಕಾಗಿದೆ. ಹೌದು, ಹೀಗೆ ನರಕ ತಪ್ಪಿಸುತ್ತಾನೆ ಯೇಸು. ಸರ್ಪದ ತಲೆಯನ್ನು ಜಜ್ಜಿ ಹಾಕಿದ್ದಾನೆ ಪ್ರೇರೆ ಶಿಲುಬೆಯಲ್ಲಿ. ಇನ್ನು ಯೇಸುವನ್ನು ವಿಶ್ವಾಸದಾದರೆ ನಿನ್ನ ಮೂಲಕ ಸೈತಾನನು, ಸರ್ಪ, ಪಿಶಾಚಿ, ದೆವ್ವ ಮಾಡಿಸಿದ ಎಲ್ಲ ಪಾಪಗಳು ಯೇಸುವಿನ ಮೇಲೆ ಹೋಗುತ್ತವೆ ಪ್ರೇರೆ. ಆತ ನಿನಗಾಗಿ ಶಿಕ್ಷೆ ಹೊಂದಿದ್ದಾನೆ. ಶಿಕ್ಷೆಯನ್ನು ತಾಳಿಕೊಂಡು ಅವುಗಳ ನಿಮಿತ್ತ ಉಂಟಾಗುವ ಘೋರ ಬಾಧೆ, ಹಿಂಸೆ, ಸಂಕಟ, ಯಾತನೆ ಅನುಭವಿಸಿ ಸತ್ತು ಅವುಗಳನ್ನು ತನ್ನ ದೇಹದಲ್ಲಿ ಹೊತ್ತು ಸಮಾಧಿ ಮಾಡಿ ಪಾಪ ಇಲ್ಲದ ನೀತಿವಂತ ದೇವಕುಮಾರನಾಗಿ ಎದ್ದಿದ್ದಾನೆ ಪ್ರೇರೆ. ಮೂರನೇ ದಿನ ಪಾತಾಳದ ಶಕ್ತಿಗಳನ್ನು, ಮರಣದ ಬೀಗದ ಕೈಗಳನ್ನು, ಮನುಷ್ಯ ಕುಲವನ್ನು ಪೀಡಿಸುವ ಎಲ್ಲ ಶಕ್ತಿಗಳ ಮೇಲೆ ಜಯ ಸಾಧಿಸಿ ಅವುಗಳನ್ನು ಬೀಗದ ಕೈ ತಂದಿದ್ದಾನೆ ಪ್ರೇರೆ. ಹೇಗೆ ಅವುಗಳನ್ನು ಜಯಿಸಬೇಕೆಂದು. ಹೌದು, ಹೀಗೆ ನರಕ ತಪ್ಪಿಸುತ್ತಾನೆ, ಸೈತಾನನ ತಲೆಯನ್ನು ತುಳಿಯುವುದನ್ನು ಕಲಿಸುತ್ತಾನೆ, ಶಾಪ ಭಾರವ ಇಳಿಸುತ್ತಾನೆ ಪ್ರೇರೆ. ಶಾಪ ನಮಗೊಂದು ಭಾರ ಪ್ರೇರೆ. ಆದ್ದರಿಂದ ನಾವು ನಮ್ಮ ಬಾಯಿ ಶಾಪಗಳಿಂದ ತುಂಬಿದೆ ಪ್ರೇರೆ. ಅದನ್ನು ದೇವರ ವಾಕ್ಯದಿಂದ ತುಂಬಿಸುವುದಾದರೆ ಶಾಪ ಭಾರ ನೀಗಿಸುತ್ತಾನೆ. ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ನಮ್ಮ ಪಾಪ, ಯೇಸುವೆ ನನ್ನ ಪಾಪವನ್ನು ತೆಗೆದುಕೊಂಡು ನಿನ್ನ ಪರಿಶುದ್ಧತೆಯನ್ನು ನೀಡು, ನಿನ್ನ ಪರಿಶುದ್ಧ ಆತ್ಮ ನೀಡು, ನೀನೇ ಸತ್ಯ ದೇವರ ನಿತ್ಯ ಜೀವವು ನನ್ನ ಸೃಷ್ಟಿಕರ್ತನೆಂದು ವಿಶ್ವಾಸಬೇಕಾಗಿದೆ ಪ್ರೇರೆ ಈ ಕಾಲದಲ್ಲಿ. ಮತ್ತು ನಿನ್ನಂಥ ಪ್ರಾಣ ಕೊಟ್ಟು ಪ್ರೀತಿಸುವ ಯಾವ ದೇವರಿಲ್ಲ. ಒಬ್ಬನು ನೀತಿವಂತನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಮುಂದೆ ಬಂದರೂ ಬರಬಹುದು, ಅಥವಾ ಉಪಕಾರ ಮಾಡಿದವರಿಗೋಸ್ಕರ ಕೊಡಬಹುದು. ಆದರೆ ನಾವು ನೀತಿವಂತರು ಅಲ್ಲ, ಉಪಕಾರ ಮಾಡಿದವರಲ್ಲ. ಆದಾಗ್ಯೂ ಒಬ್ಬಾತು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ, ಯೇಸು ಕ್ರಿಸ್ತನು. ಹೀಗೆ ಶಾಪ ಭಾರ ನೀಗಿಸಿದ್ದಾನೆ ಶಿಲುಬೆಯಲ್ಲಿ. ಹೌದು, ಅದಕ್ಕೆ ಹುಟ್ಟಿದ ಪ್ರೇರೆ ನಮ್ಮ ಶಾಪ ಪಾಪ ಭಾರ ಇಳಿಸಲು. ಹೌದು, ಅಂದರೆ ಸೈತಾನಿಗೆ ನಾವು ಪಾಪ ಮಾಡಿ ಸಾಲದಲ್ಲಿದ್ದೇವೆ ಪ್ರೇರೆ. ಆ ಸಾಲ ಯೇಸು ಕಟ್ಟಿಬಿಟ್ಟಿದ್ದಾನೆ ತನ್ನ ದೇಹದ ಮೇಲೆ ತೆಗೆದುಕೊಂಡು. ಅವುಗಳ ಶಿಕ್ಷೆ ನಮ್ಮ ಶಿಕ್ಷೆ ಆತ ಹೊಂದಿ ಮರಣ ಪ್ರೇರೆ, ಪಾಪ ಕೊಡುವ ಸಂಬಳ ಮರಣ ತಾನು ಹೊಂದಿದ್ದಾನೆ. ಹೀಗೆ ಗುರುವನ್ನು ನಾವು ಭೇಟಿಯಾಗಬೇಕಾದ ಪ್ರೇರೆ ಪಾಪ ಶಾಪ ಭಾರ ಇಳಿಸುತ್ತಾನೆ ಮತ್ತು ದೈವ ವರವ ಪಾಲಿಸುತ್ತಾನೆ ಪ್ರೇರೆ. ಪರಿಶುದ್ಧಾತ್ಮ ಎಂಬ ದೇವರ ವರ ಮತ್ತು ಪರಿಶುದ್ಧಾತ್ಮನು ಕೊಡುವ 9 ವರಗಳು ಮತ್ತು ಪರಿಶುದ್ಧಾತ್ಮನು ದಯಪಾಲಿಸುವ ಆ 9 ಫಲಗಳು, ಪರಿಶುದ್ಧ ದೇವರಾತ್ಮನು ಕೊಡುವ ಆಯುಧಗಳು, 6 ಆಯುಧಗಳು. ಹೀಗೆ ಬೇಡಿಕೊಳ್ಳಬೇಕಾದ ಯೇಸುವಿನ ಬಳಿಗೆ ಬಂದು ದೇವರ ವರವನ್ನು, ಗುರುವಾದ ದೇವರಾದ ಯೇಸುವನ್ನು ಹರ್ಷದಿಂದ ನಾವು ಸೇರಿ ಭಜಿಸಬೇಕಾಗಿದೆ ಈ ಕಾಲದಲ್ಲಿ. ನಮಗೆ ಬೋಧಿಸುತ್ತಾನೆ ಯೇಸು. ಬಹಳ ಮಮತೆ ಹುಟ್ಟಿಸುತ್ತಾನೆ ನಮ್ಮಲ್ಲಿ. ದೇವರಿಗಾಗಿ ಜೀವಿಸಲು ನಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ದಾನೆಂದು, ಪ್ರಾಣ ಕೊಡುವಷ್ಟು ಪ್ರೀತಿ ತೋರಿಸಿದ್ದಾನೆ ತಿಳಿಯಪಡಿಸುತ್ತಾನೆ. ಮತ್ತು ಸತ್ಯಕ್ರಮವನ್ನು ತಿಳಿಸುತ್ತಾನೆ ಪ್ರೇರೆ. ನಿತ್ಯ ಶ್ರಮೆಯನ್ನು ನಿಲ್ಲಿಸುತ್ತಾನೆ. ನಿಜವಾದ ಜೀವಿತದ ಕ್ರಮ ಯಾವುದೆಂದು ತಿಳಿಸುತ್ತಾನೆ. ತನ್ನ ಪರಿಶುದ್ಧಾತ್ಮನ ಮುಖಾಂತರ ಮಾತಾಡಿ ನಿತ್ಯ ಶ್ರಮೆ ಅಂದರೆ ಪಾಪದಿಂದ ನಿತ್ಯ ಕಷ್ಟ ಇರುತ್ತೆ ಪ್ರೇರೆ, ಅದನ್ನು ನಿಲ್ಲಿಸುತ್ತಾನೆ. ಹೌದು, ತನ್ನ ಪವಿತ್ರಾತ್ಮನ ನೀಡಿ ಪರಿಶುದ್ಧ ಜೀವಿತದ ಮೂಲಕ ರಮಣೀಯನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ನಮಗೆ ಆತನು ಮಾತ್ರ ಶ್ರೇಷ್ಠನು. ನನಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರದು. ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಹೆಂಡತಿ, ಮಕ್ಕಳು, ಹೊಲ ಗದ್ದೆ. ಹೌದು ಪ್ರೇರೆ, ಇವರು ಪ್ರೀತಿಸಿದವರು ನನಗೆ ಯೋಗ್ಯರಲ್ಲ ಎಂದಿದ್ದಾನೆ. ಕಾರಣ ಮೊದಲು ಆತನನ್ನು ಪ್ರೀತಿಸುವುದಾದರೆ, ಹೃದಯದಲ್ಲಿ ಆತನಿಗೆ ಮಾತ್ರ ಶ್ರೇಷ್ಠ ಸ್ಥಾನ ಕೊಡುವುದಾದರೆ ಎಲ್ಲವೂ ಕುರಿತು ನಾವು ಒಳ್ಳೆಯ ಅಭಿಪ್ರಾಯ,
ಒಳ್ಳೆಯ ಗೌರವ, ನಿಜವಾದ ಪ್ರೀತಿ ತೋರಿಸ್ತಾ ಪ್ರೇರೆ. ಇಲ್ಲದಿದ್ದರೆ ದೇವರನ್ನು ನಾವು ಲಾಸ್ಟ್ ಇಟ್ಟರೆ ಹೃದಯದಲ್ಲಿ ಅವೆಲ್ಲವೂ ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ ಎಂದರ್ಥ. ಹೀಗೆ ಜಯ ಪಾಲಿಸುತ್ತಾನೆ ಪ್ರೇರೆ, ಜಯ ನೀಡುತ್ತಾನೆ ಯೇಸು ಕ್ರಿಸ್ತನು. ಈ ಲೋಕದ ಆಶೆಗಳ ಮೇಲೆ, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಣಿ, ಡಂಬ, ಗರ್ವದ ಜೀವಿತದ ಮೇಲೆ ಮೃತ್ಯು ಭಯವನ್ನು ಹರಿಸುತ್ತಾನೆ, ತೊಲಗಿಸುತ್ತಾನೆ. ತನ್ನ ದಯವನ್ನು ತೋರಿಸುತ್ತಾನೆ. ರಕ್ತ ಕ್ರಯವನ್ನು ನೀಡಿದ್ದಾನೆ. ರಕ್ತವನ್ನು ಸುರಿಸಿ ದೇವರಿಂದ ದೂರಾದ ನಮ್ಮನ್ನು ತಂದೆಯಾದ ದೇವರೊಂದಿಗೆ ಸ್ನೇಹಿತರನ್ನಾಗಿ ಮಾಡಿದ್ದಾನೆ ಪ್ರೇರೆ. ಭೂ ಪರಗಳಲ್ಲಿ ಎರಡರಲ್ಲಿರುವಂತಹ ಐಕ್ಯಪಡಿಸಿದ್ದಾನೆ ಪ್ರೇರೆ. ಶಕ್ತಿಗಳಿಂದ ನಮ್ಮನ್ನು ಭೂಮಿಯಲ್ಲಿ ಸ್ವರ್ಗದಲ್ಲಿ ಇರುವ ಎಲ್ಲರನ್ನು ತನ್ನ ರಕ್ತದ ಮುಖಾಂತರ, ತನ್ನ ಪ್ರಾಣ ಕೊಡುವ ಮುಖಾಂತರ, ದೇಹದ ಮುಖಾಂತರ ಸ್ನೇಹಪಡಿಸಿದ್ದಾನೆ, ಐಕ್ಯಪಡಿಸಿದ್ದಾನೆ, ಸಂಬಂಧಪಡಿಸಿದ್ದಾನೆ. ಹೀಗೆ ಜಯ ಪಾಲಿಸುತ್ತಾನೆ ಪ್ರೇರೆ ಸೈತಾನದ ಮೇಲೆ. ಈ ಲೋಕದಲ್ಲಿ ಒಂದು ಶಕ್ತಿ ಇದೆ, ಮನುಷ್ಯನನ್ನು ಹಾಳು ಮಾಡುವ ಶಕ್ತಿ, ದುರಾತ್ಮ. ಅದರ ಮೇಲೆ ಜಯ ಕೊಡುತ್ತಾನೆ ಮತ್ತು ಮೃತ್ಯು ಭಯ ಹರಿಸುತ್ತಾನೆ. ಕಾರಣ ನಮ್ಮ ಭಯ ತಾನು ತೆಗೆದುಕೊಂಡಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸವಿಟ್ಟವನು ಸತ್ತರ ಬದುಕುತ್ತಾ ನಂಬುವುದಾದರೆ ನೀನು ನಾನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ಆತನನ್ನು ಪ್ರೀತಿಸುವವರಾದ ನಾವು ಆತನ ಮಾತುಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಆಗ ಮಾತ್ರ ತಂದೆಯಲ್ಲಿ ಬೇಡಿ ತನ್ನಂತೆ ಇರುವ, ತಾನೇ ಆಗಿರುವ ಬೇರೊಬ್ಬ ಸಹಾಯಕ ಪರಿಶುದ್ಧ ಆತ್ಮ, ಸತ್ಯ ಸ್ವರೂಪನನ್ನು ಕಳಿಸಿಕೊಡುತ್ತಾನೆ ಪ್ರೇರೆ. ಆ ಆತ್ಮ ನಮ್ಮ ಮೇಲೆ ಬರುತ್ತಾನೆ. ಒಂದು ನೀರಿನ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ, ತಂಗಾಳಿಯ ರೂಪದಲ್ಲಿ ಪ್ರೇರೆ. ಹಗುರವಾಗಿ ನಮ್ಮ ಜೀವಿತ ಮಾರ್ಪಡುತ್ತದೆ. ನಮ್ಮಲ್ಲಿರುವ ದುಷ್ಟಾತ್ಮನ ಬಂಧನ, ತಲೆಯಲ್ಲಿ ಪೂರ್ವಜರ ಶಾಪ, ವಿಗ್ರಹಾರಾಧನೆ, ಮೂಢನಂಬಿಕೆ, ನಿರರ್ಥಕ ನಡವಳಿಕೆ, ಜೀವಿತ ಅಜ್ಞಾನ ಮತ್ತು ತಂದೆಯಾದ ದೇವರು ನಮ್ಮಲ್ಲಿ ನಡೆದ ಎಲ್ಲ ವಿಷದ ಬೇರುಗಳು, ದುರಾತ್ಮಗಳ ಆ ಗುಂಪು ಓಡಿ ಹೋಗುತ್ತದೆ ಪ್ರೇರೆ. ಕಾಮ, ಕ್ರೋಧ, ಮದ, ಮತ್ಸರ, ವಿಗ್ರಹಾರಾಧನೆ, ಮೂಢನಂಬಿಕೆ, ಹೌದು ಪ್ರೇರೆ, ಭಿನ್ನ ಭೇದ, ಇಂಥವೆಲ್ಲ ಆತ್ಮ ಓಡಿ ಹೋಗುತ್ತವೆ ಯೇಸು ಕ್ರಿಸ್ತನ ಆತ್ಮ ನಮ್ಮೊಳಗೆ ಪ್ರವೇಶ ಆದಾಗ. ಹೀಗೆ ಜಯ ಪಾಲಿಸುತ್ತಾನೆ, ಮೃತ್ಯು ಭಯವನ್ನು ತೊಲಗಿಸುತ್ತಾನೆ, ತನ್ನ ದಯವನ್ನು ತೋರಿಸುತ್ತಾನೆ, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ ಪ್ರೇರೆ. ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರದಿಂದಲ್ಲ, ಯೇಸು ಕ್ರಿಸ್ತನು ಸುರಿಸಿದ ಪರಿಶುದ್ಧ, ನಿಷ್ಕಳಂಕ, ಅಮೂಲ್ಯವಾದ ದೈವ ರಕ್ತದಿಂದ ಪ್ರೇರೆ. ಆ ರಕ್ತವು ಮಾತಾಡುತ್ತದೆ. ತಂದೆ, ಇವರೇನು ಮಾಡುತ್ತಾರೆ, ಇವರು ಹರಿಯರು, ಇವರನ್ನು ಕ್ಷಮಿಸು ಎಂದು ನಮ್ಮನ್ನು ಅನುದಿನ ತೊಳೆದು ಶುದ್ಧ ಮಾಡಿ ದೇವರಿಗೆ ದಿನದಿಂದ ದಿನಕ್ಕೆ ದೇವರ ಮಕ್ಕಳ ಹೋಲಿಕೆಯಲ್ಲಿ ಯೇಸುವಿನ ರಕ್ತ, ಯೇಸುವಿನ ಆತ್ಮ, ಯೇಸುವಿನ ವಾಕ್ಯ ಎಂಬ ಜಲ ನಮ್ಮನ್ನು ಶುದ್ಧ ಮಾಡಿ ನಿರ್ಮಿಸುತ್ತದೆ ಪ್ರೇರೆ. ಹೀಗೆ ನಯವಾಗಿ ನಡೆಸುತ್ತಾನೆ ಪ್ರೇರೆ ಯೇಸು ಕ್ರಿಸ್ತನು. ಆ ರಕ್ಷಕನನ್ನು ನಾವು ಸ್ತುತಿಸಬೇಕಾಗಿದೆ. ನಯವಾಗಿ ನಡೆಸುತ್ತಾನೆ ಪ್ರೇರೆ. ಯಾರು? ಯೇಸು ಕ್ರಿಸ್ತನು. ನಯ ಅಂದರೆ ಒಂದು ಬ್ಯಾಲೆನ್ಸ್ ಆಗಿ. ನಾವು ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. 141ನೇ ಕೀರ್ತನೆ ಇರ್ಬೋದು ಪ್ರೇರೆ. ಕೀರ್ತನೆಗಳ ಗ್ರಂಥ 141 ಇರ್ಬೋದು. ಅಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸುತ್ತಾನೆ ಪ್ರೇರೆ. 143ನೇ ಕೀರ್ತನೆ 10ನೇ ವಾಕ್ಯ, ಸ್ಲಾಮ್ಸ್ 143 ವರ್ಸ್ 10th ವರ್ಡ್. ಇಲ್ಲಿ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಪ್ರೇರೆ, ಭಕ್ತನ ದಾವೀದನು ರಕ್ಷಣೆಗಳಿಗಾಗಿ ಪ್ರಾರ್ಥಿಸುವುದು. ಶಿಕ್ಷಾ ರಕ್ಷಣೆಗಳಿಗಾಗಿ, ದೇವರೇ ನಿನ್ನ ಶಿಕ್ಷಣಕ್ಕೆ ಒಳಗಾಗುತ್ತೇನೆ, ನನಗೆ ರಕ್ಷಣೆ ನೀಡಿ ಎಂದು ಪ್ರಾರ್ಥಿಸಿ ಹೇಳುತ್ತಿದ್ದಾನೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಯೇಸು ಕ್ರಿಸ್ತನೇ, ನನಗಾಗಿ ಮಗುವಾಗಿ ಹುಟ್ಟಿ ಬಂದಾತ ನೀನಲ್ಲವೋ ಅನ್ನುವಂತೆ ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಪ್ರೇರೆ, ಈ ಕ್ರಿಸ್ಮಸ್ ಕಾಲದಲ್ಲಿ ಯೇಸುವಿನ ಆರಾಧನೆ ಮಾಡುವ, ಮಗುವಾಗಿ ಬಂದ ಕಾಲವನ್ನು ಜ್ಞಾಪಿಸಿಕೊಳ್ಳುವ ಕಾಲದಲ್ಲಿ ದೇವರ ಶುಭಕಾರಿಯಾಗಿರುವ ಆತ್ಮನು ನಮ್ಮೆಲ್ಲರನ್ನು ಮಟ್ಟ ನೆಲದಲ್ಲಿ ವಿಶ್ವಾಸದಲ್ಲಿ ಆಚರಣೆಯಲ್ಲಿ ನಡೆಸುವಂತೆ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಕೀರ್ತನೆ ಗ್ರಂಥ 143ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಆತನಿಗೆ ಮುದ್ದಿಡಬೇಕಾಗಿದೆ ಪ್ರೇರೆ. ಆತನ ಮೊರೆ ಹೋಗೋರೆಲ್ಲರೂ ಧನ್ಯರೆಂದು ನಾವು ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನಿಗೆ ಮುದ್ದಿಡಬೇಕಾಗಿದೆ. ದೇವರ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾಗಿದೆ. ಈ ಲೋಕವೆಂಬ ದಾರಿಯಲ್ಲಿ ಪರಲೋಕ ಪ್ರಯಾಣಿಕರು ನಾವು. ದೇವರ ಮೊರೆ ಹೋಗೋರೆಲ್ಲರೂ ಧನ್ಯರು ಅಂತ ಧನ್ಯತೆ ನಮ್ಮೆಲ್ಲರಿಗೂ ನೀಡಲು ಪ್ರಭು ಯೇಸು